ಆರ್ಎಲ್ ಜಾಲಪ ಸಮೂಹ ಸಂಸ್ಥೆಗಳ ತಾಂತ್ರಿಕ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮೂಲ ಪವನ್ ಕುಮಾರ್ ರೆಡ್ಡಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಉತ್ತಮ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ ಎಂದು ಕಾಲೇಜು ನಿರ್ದೇಶಕ ರಾಜೇಂದ್ರ ಹೇಳಿದರು. ವಿದ್ಯಾರ್ಥಿ ಮೂಲ ಪವನ್ ಕುಮಾರ್ ರೆಡ್ಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಉನ್ನತ ಸಾಧನೆಗೈದ ವಿದ್ಯಾರ್ಥಿಯನ್ನ ಕಾಲೇಜು ನಿರ್ದೇಶಕ ರಾಜೇಂದ್ರ, ಪ್ರಾಧ್ಯಾಪಕ ಸುನೀಲ್ ಕುಮಾರ್ ದಾದಾಫೀರ್ ಅಭಿನಂದಿಸಿದ್ರ. ಇನ್ನು ಈ ವೇಳೆ ಮಾತನಾಡಿದ ರಾಜೇಂದ್ರ, ಕಳೆದ 3 ವರ್ಷಗಳ ಹಿಂದೆ ಕಾಲೇಜಿನ ವಿದ್ಯಾರ್ಥಿಗೆ 5ನೇ ರ್ಯಾಂಕ್ ಬಂದಿತ್ತು. ಕಾಲೇಜಿನಲ್ಲಿ ಉತ್ತಮ ಪರಿಣತಿ ಪಡೆದ ಬೋಧಕರ ಸಿಬ್ಬಂದಿ ಇದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಈ ವಿದ್ಯಾರ್ಥಿಯನ್ನ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಮಾದರಿ ಸ್ಫೂರ್ತಿಯಾಗಿ ತೆಗೆದುಕೊಂಡು ಉತ್ತಮ ಅಂಕ ಪಡೆದು ತಂದೆ ತಾಯಿಗಳಿಗೆ ಕಾಲೇಜಿಗೆ ಕೀರ್ತಿ ತರಬೇಕು ಎಂದರು. ಯಾಕಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಕಾಲೇಜು VTU ಅಂಡರ್ ಬರ್ತದೆ, ಅಫಿಲಿಯೇಟ್ ಆಗಿದೆ VTU ಯೂನಿವರ್ಸಿಟಿಗೆ. ಈ VTU ಯೂನಿವರ್ಸಿಟಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾಲೇಜುಗಳಿದೆ ಇಡೀ ರಾಜ್ಯಾದ್ಯಂತ. ಅದರಲ್ಲಿ ಈ ಸ್ಟೂಡೆಂಟು 4ನೇ ರ್ಯಾಂಕ್ ಬಂದಿರೋದು ನಿಜಕ್ಕೂ ಕೂಡ ನಮಗೆ ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷನೂ ಕೂಡ ಆಗಿದೆ. ಹಿಂದೆ 3 ವರ್ಷದಿಂದ ಒಬ್ಬ ಸ್ಟೂಡೆಂಟ್ ಬಂದಿದ್ದ, 5ನೇ ರ್ಯಾಂಕ್ ಬಂದಿದ್ದ. ಈ ಸ್ಟೂಡೆಂಟ್ ಅದನ್ನು ಇನ್ನೂ ಉತ್ತಮಪಡಿಸಿದ್ದಾನೆ. ಮುಂದಿನ ವರ್ಷಗಳಲ್ಲಿ ನಾವು ಇನ್ನೂ ಬೇರೆ ಬೇರೆ ಬ್ರಾಂಚ್ಗಳಲ್ಲೂ ಕೂಡ ಒಳ್ಳೆಯ ಒಂದು ರ್ಯಾಂಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಕಳೆದ 4 ತಿಂಗಳ ಹಿಂದೆ ನಮ್ಮ ಸಂಸ್ಥೆಗೆ ನ್ಯಾಕ್ A ಗ್ರೇಡ್ ಕೂಡ ಬಂದಿದೆ. ಇಲ್ಲಿ ಒಳ್ಳೆಯ ಉತ್ತಮ ಟೀಚಿಂಗ್ ಫ್ಯಾಕಲ್ಟಿ ಇದೆ. ಹಾಗಾಗಿ ಅವರು ಯಾವುದೇ ಬ್ರಾಂಚ್ ಆದರೂ ಕೂಡ ತಮ್ಮ ಒಳ್ಳೆಯ ರೀತಿಯ ಒಂದು ಕೋಚಿಂಗನ್ನು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಬಹಳ ಶ್ರಮೆ ಪಡ್ತಾರೆ. ನಿಜಕ್ಕೂ ಕೂಡ ಈ ದಿನ ನಮಗೆ ಬಹಳ ಸಂತೋಷ. ನಾವು ಮ್ಯಾನೇಜ್ಮೆಂಟಿನ ಪರವಾಗಿ ಈ ದಿನ ಈ ಸ್ಟೂಡೆಂಟ್ನ ಒಂದು ಫೆಲಿಸಿಟೇಟ್ ಮಾಡಬೇಕು ಅಂತ ಕೂಡ ಇದ್ದೇವೆ. ಊರಿಂದ ಅವರ ತಂದೆ ತಾಯಿಯನ್ನು ಕೂಡ ಇಲ್ಲಿ ಕರೆಸ್ಕೊಂಡಿದ್ದೇವೆ. ನಿಜಕ್ಕೂ ಕೂಡ ಇದು ಬಹಳ ಸಂತೋಷ ಕೊಡುವಂಥ ವಿಚಾರ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.